ಓಂ ಗುರುಭ್ಯೋ ನಮಃ ಹರಿ ಓಂ. ನಾವು ನಿಮ್ಮ ಸಾಗರ್ ಗುರೂಜಿ. ಬ್ಯಾಡ್ ಟೈಮ್ ಅಂದರೆ ಕೆಟ್ಟ ಸಮಯ. ಪ್ರತಿಯೊಂದು ಮನುಷ್ಯನಿಗೆ ಒಂದು ಗುಡ್ ಟೈಮ್ ಮತ್ತು ಒಂದು ಬ್ಯಾಡ್ ಟೈಮ್ ಅನ್ನೋದು ಒಂದು ಇದ್ದೇ ಇರುತ್ತೆ. ಅಂದರೆ ಗುಡ್ ಟೈಮಲ್ಲಿ ತುಂಬ ಚೆನ್ನಾಗಿ ಬೆಳಿತಿರ್ತಾನೆ, ಮತ್ತು ಒಂದು ಬ್ಯಾಡ್ ಟೈಮ್ ಒಂದು ಕೆಟ್ಟ ಒಂದು ಟೈಮ್ನಲ್ಲಿ ತುಂಬ ಅದೇ ರೀತಿ ಇಳಿಮುಖವಾಗ್ತಿರ್ತಾನೆ. ಅಂದರೆ ಯಾವುದೇ ಒಂದು ಕೆಟ್ಟ ಸಮಯ ಬರಬೇಕಂತ ಹೇಳಿದ್ರೆ ನೀವು ಏನೇ ಮಾಡಿದ್ರು ಕೂಡ ನಿಮಗೆ ಎಷ್ಟೇ ದುಡಿದ್ರೂ ಕೂಡ ಅಲ್ಲಿ ನಿಮ್ಗೆ ಉಳಿತಾಯ ಆಗ್ತಾ ಇರಲ್ಲ. ಮತ್ತು ಏನೇ ಮಾಡಿದ್ರೂ ಕೂಡ ನಿಮಗೆ ಒಂದು ಸ್ಟೆಬಿಲಿಟಿಯನ್ನು ನಿಮ್ಮ ಜೀವನದಲ್ಲಿ ಕಾಣೋದಲ್ಲಿ ಆಗುತ್ತಾ ಇರಲ್ಲ. ಅಂಥವರು ಏನು ಮಾಡಬೇಕಂತ ಹೇಳಿದ್ರೆ ಬ್ಯಾಡ್ ಟೈಮ್ ಬರುವ ಸಂಕೇತಗಳು, ಅಂದರೆ ನೀವು ಮೊದಲೇ ನಿಮಗೆ ಸೂಚನೆ ಕೊಡ್ತಾ ಇರುತ್ತೆ, ಈ ಬ್ಯಾಡ್ ಟೈಮ್ ನಮ್ಮ ಜೀವನದಲ್ಲಿ ಬರ್ತಾ ಇದೆ, ಅಲ್ಲಿ ನಾವು ಸ್ವಲ್ಪ ಎಚ್ಚರವಾಗಿ ಇರಬೇಕು. ಪ್ರತಿಯೊಂದು ಮನುಷ್ಯನಿಗೂ ಬ್ಯಾಡ್ ಟೈಮ್ನು ಇದ್ದೇ ಇರುತ್ತೆ. ಯಾವುದೇ ಕನಿಷ್ಠ ಪಕ್ಷ ಯಾವುದೇ ಎಷ್ಟೇ ಶ್ರೀಮಂತ ವ್ಯಕ್ತಿ ಆಗಿರ್ಬೋದು, ಬಡವನಾಗಿರ್ಬೋದು, ಅಥವಾ ಮಿಡಲ್ ಕ್ಲಾಸ್ ಯಾರೇ ವ್ಯಕ್ತಿ ಇರ್ಬೋದು, ಬ್ಯಾಡ್ ಟೈಮ್ ಅನ್ನೋದು ಪ್ರತಿಯೊಂದು ಮನುಷ್ಯನಿಗೆ ಇದ್ದೇ ಇರುತ್ತೆ. ಅದನ್ನು ಬರುವ ಸಂಕೇತಗಳು ನಿಮಗೆ ಮೊದಲೇ ನಿಮಗೆ ಕಾಣ್ತಾ ಇರುತ್ತೆ. ಯಾವುದಪ್ಪ ಸಂಕೇತಗಳನ್ನು ನೋಡೋದಾದರೆ, ಈ ಕನಿಷ್ಠ ಪಕ್ಷ 5 ಸಂಕೇತಗಳು ನಿಮ್ಮ ಜೀವನದಲ್ಲಿ ಬ್ಯಾಡ್ ಟೈಮ್ನ ಬರುವಂಥ ಕೆಲವೊಂದು ಸೂಚನೆಗಳಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಮೊದಲೇ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತು ಆದಷ್ಟು ಲೈಕ್ ಮಾಡಿ. ಬ್ಯಾಡ್ ಟೈಮ್, ಈ ಬ್ಯಾಡ್ ಟೈಮ್ ಜೀವನದಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಹಣಕಾಸಿನಲ್ಲಿ ತೊಂದರೆಗಳು ಮಾಡುತ್ತೆ. ಅಂದರೆ ನೀವು ಎಷ್ಟು ದಿನ ದುಡ್ದಿರ್ತೀರ, ಎಲ್ಲ ಮಾಡಿರ್ತೀರ, ಸೇವಿಂಗ್ಸ್ ಅನ್ನೋದು ಸಡನ್ನಾಗಿ ನಿಮಗೆ ಕಾಣೆ ಆಗಿಬಿಡುತ್ತೆ. ಅಂದರೆ ಯಾವುದೋ ಆರೋಗ್ಯ ಸಮಸ್ಯೆ ಬಂದು ಅಥವಾ ಹಾಸ್ಪಿಟಲ್ ಖರ್ಚಂತ ಬಂದು ಅಲ್ಲಿ ನಿಮಗೆ ಅದು ಹಣ ಏನಿರುತ್ತೆ ಸೇವಿಂಗ್ಸ್ ಹೋಗ್ಬಿಡುತ್ತೆ, ಅಂದರೆ ಮಾಯ ಆಗಿಬಿಡುತ್ತೆ. ಇನ್ನೊಂದು, ನೀವು ಎಷ್ಟೇ ದಂಪತಿಗಳಲ್ಲಿ ಚೆನ್ನಾಗಿದ್ದರೂ ಕೂಡ ಏನೇ ಆದರೂ ಕೂಡ ಬ್ಯಾಡ್ ಟೈಮ್ ಅಂತ ಬಂದಾಗ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿರ್ತೀರ. ಅಂದರೆ ವಿನಾಕಾರಣ ಜಗಳವನ್ನು ಆಡೋದು, ಅಥವಾ ನೀವು ಹೇಳಿದ ಮಾತು ಅವ್ರಿಗೆ ಆಗ್ತಾ ಇರಲ್ಲ, ನೀವು ಹೇಳಿದ ಮಾತು ಅವ್ರಿಗೆ ಆಗ್ತಿರಲ್ಲ, ಅವ್ರು ಹೇಳಿದ ಮಾತು ನಿಮ್ಗೆ ಆಗ್ತಾ ಇರಲ್ಲ, ಮತ್ತು ಸಣ್ಣ ಪುಟ್ಟ ವಿಚಾರದಲ್ಲೂ ಗಲಾಟೆಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಇದನ್ನು ನಾವೇನಂತೀವಿ ಬ್ಯಾಡ್ ಟೈಮ್ ಅಂತ ಹೇಳ್ತೀವಿ. ಏನಪ್ಪ, ಆ ಟೈಮಲ್ಲಿ ತುಂಬ ಚೆನ್ನಾಗಿರೋರು ಯಾವುದೋ ವಿನಾಕಾರಣ ಸಿಂಪಲ್ ಮ್ಯಾಟ್ರಿಗೆ ಕಿತ್ತಾಡ್ತಿರಲ್ಲ, ಇದನ್ನು ಬ್ಯಾಡ್ ಟೈಮ್ ಅಂತ ಹೇಳ್ತೀವಿ ನಾವು. ಮತ್ತು ಬಿಸ್ನೆಸ್ಸಲ್ಲೂ ಕೂಡ ನೀವು ಟೈಮಲ್ಲಿ ತುಂಬ ಗುಡ್ ಟೈಮ್ಸಲ್ಲಿ ಉತ್ತುಂಗದಲ್ಲಿ ಇರ್ತೀರ. ನಿಮಗೆ ಬ್ಯಾಡ್ ಟೈಮ್ ಅನ್ನೋದು ಸ್ಟಾರ್ಟ್ ಆದಾಗ ನೀವು ಎತ್ತರಕ್ಕೆ ಹೋದು ಅಷ್ಟೇ ಇಳಮುಖವಾಗಿ ಬೀಳ್ತಾ ಇರ್ತೀರ. ಸೊ ಇದನ್ನೇಂತೀವಿ ನಾವು ಬ್ಯಾಡ್ ಟೈಮ್ ಅಂತ ಹೇಳ್ತೀವಿ ನಾವು. ಈ ಕೆಟ್ಟ ಸಮಯ ಅಥವಾ ಬ್ಯಾಡ್ ಟೈಮ್ ಬರೋ ಕೆಲವೊಂದು ಸಂಕೇತಗಳು ನಿಮಗೆ ಮುನ್ಸೂಚನೆಯಾಗಿ ನಿಮ್ಗೆ ಕಾಣ್ತಾ ಇರುತ್ತೆ. ಏನಪ್ಪ ಆ ಸಂಕೇತಗಳಂತ ಹೇಳಿದ್ರೆ, ನೀವು ಮೊದಲ ಸಂಕೇತ ಅಂದರೆ ಮೊದಲ ಸೂಚನೆ ಏನಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯ ತುಳಸಿ ಗಿಡ, ತುಳಸಿ ಗಿಡ ಪಾವಿತ್ರ್ಯತೆ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ತುಳಸಿ ಗಿಡವು ನಮಗೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ ನಾವು. ಆ ತುಳಸಿ ಗಿಡವು ವಿನಾಕಾರಣ ನಿಮ್ಮ ಮನೆಯಲ್ಲಿ ಒಣಗಿ ಹೋಗೋದ್ರಿಂದ ಏನಾಗುತ್ತೆ, ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಿಕ್ಕಟ್ಟನ್ನು ನೀವು ಕಾಣ್ತಾ ಇರ್ತೀರ. ಅಂದರೆ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ನೀವು ಉಳಿತಾಯ ಆಗ್ತಾ ಇರಲ್ಲ, ನೀವು ಸೇವಿಂಗ್ಸ್ ಅನ್ನೋದು ನಿಮಗೆ ಹೋಗ್ತಾ ಇರುತ್ತೆ. ಇದು ಮೊದಲನೇ ಸೂಚನೆ ಆಗಿರುತ್ತೆ. ಅದಕ್ಕೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಎಷ್ಟು ಸದೃಢವಾಗಿ ವಿಶಾಲವಾಗಿ ಚೆನ್ನಾಗಿ ಬೆಳೀತದೋ ಆ ಮನೆ ಅಷ್ಟೇ ಸುಖ, ಶಾಂತಿ, ನೆಮ್ಮದಿಯಿಂದ, ಹಣಕಾಸಿನಿಂದ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಒಣಗಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲೇ ಅರ್ಥ ಮಾಡ್ಕೋಬೇಕು, ನಿಮಗೆ ಕೆಟ್ಟ ಸಮಯ ನಿಮಗೆ ಸ್ಟಾರ್ಟ್ ಆಗ್ತಿದೆ ಅಂತ ಅರ್ಥ. ಎರಡನೇ ಸಂಕೇತ ಏನು ಬರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮೇನ್ ಡೋರ್ಗೆ ಅಥವಾ ಮುಖ್ಯ ದ್ವಾರಕ್ಕೆ ಮುಖ ಮಾಡಿಕೊಂಡು ಯಾವುದಾದ್ರೂ ಶ್ವಾನವು ನಿಮಗೆ ಅಳ್ತಾ ಇರೋ ಸೌಂಡ್ ಕೇಳಿದ್ರೆ, ಅಳ್ತಾ ಇದ್ದರೆ ಅದು ನಿಮಗೆ ತುಂಬ ಕೆಟ್ಟವಾದ ಸಂಕೇತವನ್ನು ಸೂಚನೆ ಮಾಡುತ್ತೆ. ಅಂದರೆ ಏನಂತ ಹೇಳಿದ್ರೆ ಆ ಮನೆಯಲ್ಲಿ ಅನಾರೋಗ್ಯವು ನಿಮಗೆ ಹೆಚ್ಚು ಉಲ್ಬಣ ಆಗ್ತಾ ಇರುತ್ತೆ. ಅಂದರೆ ನಿಮಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗ್ತಿದೆ ಅಂತ ಅರ್ಥ. ಏನಂತ ಹೇಳಿದ್ರೆ ಆರೋಗ್ಯದ ರೀತಿಯಲ್ಲಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಕಾಣ್ತಾ ಇರುತ್ತೆ ಅಂತ ಅರ್ಥ. ಮತ್ತು ಮನೆಯಲ್ಲಿ ಹಗಲು ರಾತ್ರಿ ಅನ್ನೋದೇ, ಅಂದರೆ ದಂಪತಿಗಳಲ್ಲಿ ಬೆಳಗ್ಗೆ ಅಥವಾ ಸಾಯಂಕಾಲ ಏನೇ ಇದ್ದರೂ ಕೂಡ ಸಣ್ಣ ಪುಟ್ಟ ವಿಚಾರದಲ್ಲಿ ಗಲಾಟೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಮತ್ತು ಬಂಧು ಮಿತ್ರರಲ್ಲೂ ಕೂಡ ಈ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಅಂದರೆ ಯಾವಾಗಲೂ ಕೂಡ ಗಂಡ ಹೆಂಡತಿ ಏನಿರ್ತಾರೆ ಚೆನ್ನಾಗಿರಬೇಕಾಗುತ್ತೆ. ಯಾವುದೇ ಮಾತಲ್ಲಿ ತೊಂದರೆಗಳಿಲ್ಲದೆ, ಚೆನ್ನಾಗಿ ಭಿನ್ನಾಭಿಪ್ರಾಯಗಳಿಲ್ಲದೆ ಚೆನ್ನಾಗಿದ್ದರೆ ಅಲ್ಲಿ ಒಳ್ಳಿತು ಆಯಿತಾ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಮತ್ತು ನೀವು ಯಾವುದೇ ಪೂಜೆ ಹೋಗ್ಬೇಕಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ತಿರ್ತೀರ, ಆ ದೇವಸ್ಥಾನಕ್ಕೆ ಹೋಗ್ಬೇಕು ಸಾಮಗ್ರಿ, ಪೂಜೆ ಐಟಮ್ಗಳನ್ನ ತೊಗೊಂಡು ಹೋಗ್ತಿರ್ತೀರ. ಆ ಪೂಜೆ ಐಟಮ್ಗಳಲ್ಲಿ ಯಾವುದೇ ವಸ್ತು ನಿಮಗೆ ಸಡನ್ನಾಗಿ ಬಿತ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅರ್ಶಿನ ಕುಂಕುಮ ಇರುತ್ತೆ, ಅಥವಾ ಹೂವು ಇರುತ್ತೆ, ಅಥವಾ ಬಾಳೆಹಣ್ಣು ಇರುತ್ತೆ, ನಿಮ್ಗೆ ಗೊತ್ತೇ ಇರಲ್ಲ, ಸಡನ್ನಾಗಿ ನಿಮಗೆ ಅದು ಬಿತ್ತು ಅಂತ ಹೇಳಿದ್ರೆ, ನೆಲದ ಪಾಲಾಯಿತು ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗಿ ನಿಮಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಅಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮತ್ತು ಕೊನೆಯ ಸಂಕೇತ ಏನಪ್ಪ ಅಂತ ಹೇಳಿದ್ರೆ,
ತುಪ್ಪವು ಎಲ್ಲ ಒಂದು ಕಾರ್ಯಕ್ಕೆ ಯೂಸ್ ಮಾಡ್ತೀವಿ ನಾವು. ಒಂದು ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು, ಜಾಸ್ತಿ ಒಂದು ಒಳ್ಳೆತನಕ್ಕೆ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಆ ಒಂದು ತುಪ್ಪದ ಬಾಟ್ಲ್ ಏನಿರುತ್ತೆ, ತುಪ್ಪವನ್ನು ಪೂಜೆ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೇಕಾದ್ರೆ ಒಂದು ಅಚಾತುರ್ಯವಾಗಿ ಅದು ಸಡನ್ನಾಗಿ ಆಯಿತಾ ಬಿದ್ದು ಅದೇನಾದ್ರು ನೆಲದ ಪಾಲಾಯಿತು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಒಂದು ಬ್ಯಾಡ್ ಟೈಮ್ ನಿಮ್ಮ ಜೀವನದಲ್ಲಿ ಕಾಡ್ತಾ ಇದೆ ಅಂತ ಅರ್ಥ. ಇದು ನಿಮ್ಮ ಜೀವನದಲ್ಲಿ ಒಂದು ಸಂಕೇತಗಳು, ಸೂಚನೆಗಳು ನಿಮಗೆ ಬ್ಯಾಡ್ ಟೈಮ್ ಆಗ್ತಾ ಇದೆ ಅಂತ ನಿಮಗೆ ತೋರಿಸುವ ಕೆಲವೊಂದು ಸಂಕೇತಗಳಾಗಿರುತ್ತೆ. ಈ ಒಂದು ಬ್ಯಾಡ್ ಟೈಮ್ ಅಂತ ಬಂದಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ಇದಕ್ಕಿಂತ ಮೇಲಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರು, ಅಂದರೆ ಹಣಕಾಸಿನ ಸಮಸ್ಯೆ ಇದ್ದರು, ಮತ್ತು ಒಂದು ಪ್ರೀತಿ ಪ್ರೇಮದ ತೊಂದರೆಗಳಿದ್ದರೆ, ವಿವಾಹದಲ್ಲಿ ತೊಂದರೆಗಳಿದ್ದರೆ, ಅಥವಾ ಇನ್ನೂ ಮುಂತಾದ ನೀವು ಯಾವುದೇ ಸಮಸ್ಯೆಗಳಿದ್ದರೂ ಈ ಒಂದು ನಂಬರ್ಗೆ ನಮಗೆ ಕರೆ ಮಾಡಿ. ಇದು ಇವತ್ತಿನ ವಿಚಾರವಾಗಿತ್ತು. ಹರಿ ಓಂ.